ಕೆಲವೊಮ್ಮೆ ನಮ್ಮ ಲೈಫಲ್ಲಿ ತುಂಬ ಕನ್ಫ್ಯೂಷನ್ ಆಗಿರುತ್ತೆ ಅಲ್ವಾ? ಯಾರನ್ನ ಟ್ರಸ್ಟ್ ಮಾಡಬೇಕು, ಯಾರಿಂದ ದೂರ ಇರಬೇಕು, ಯಾವ್ದು ಕರೆಕ್ಟು, ಯಾವ್ದು ರಾಂಗು ಏನು ಕೂಡ ಅರ್ಥ ಆಗೋಲ್ಲ. ಅಂಥ ಟೈಮಲ್ಲಿ ಕೃಷ್ಣ ಹೇಳಿದೊಂದು ಮಾತು ನೆನಪಾಗುತ್ತೆ. ನೀನು ಒಳ್ಳೆಯದನ್ನೇ ಮಾಡ್ತಾ ಹೋಗು, ಫಲದ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡ. ಯಾಕಂದರೆ ನಾವು ಕಂಟ್ರೋಲ್ ಮಾಡೋದು ನಮ್ಮ ಎಫರ್ಟ್ ಮಾತ್ರ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ರಿಸಲ್ಟ್ ಅಲ್ಲ. ಇನ್ನೊಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ, ಕೃಷ್ಣ ಯಾವತ್ತೂ ಹೇಳೋದು ಅಟ್ಯಾಚ್ಮೆಂಟ್ ಜಾಸ್ತಿ ಆದಷ್ಟು ಪೇಯ್ನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಯಾರನ್ನಾದರೂ ಪ್ರೀತಿಸಿ ಕೇರ್ ಮಾಡಿ ನಿಮ್ಮನ್ನು ನೀವೇ ಕಳೆದುಕೊಳ್ಳೋ ಮಟ್ಟಿಗೆ ಹೋಗ್ಬೇಡಿ. ಮತ್ತು ಇನ್ನೊಂದು ಮಾತನ್ನು ನೆನಪಲ್ಲಿ ಇಟ್ಕೊಳ್ಳಿ, ಲೈಫಲ್ಲಿ ಪ್ರಾಬ್ಲಮ್ಸ್ ಬಂದಾಗ ಯಾಕೆ ನಂಗೆ ಮಾತ್ರ ಹೀಗೆ ಆಗ್ತಿದೆ ಅಂತ ಕೇಳೋಕೆ ಹೋಗ್ಬೇಡಿ. ಮಹಾಭಾರತದಲ್ಲಿ ಕೃಷ್ಣನ ಜೊತೆಲಿರೋರ್ಗೂ ಪ್ರಾಬ್ಲಮ್ಸ್ ಇತ್ತು. ಆದರೆ ಕೃಷ್ಣ ಒಂದು ಮಾತು ಹೇಳ್ತಾನೆ, ಸಿಚುಯೇಷನ್ ಏನೇ ಆಗಿರಲಿ ಮೈಂಡ್ ಕಾಮಾಗಿ ಇಟ್ಕೊಂಡು ಮುಂದೆ ಹೋಗ್ತಾ ಇರಬೇಕಷ್ಟೆ. ಯಾಕಂದರೆ ಪ್ರಾಬ್ಲಮ್ಸು ಪರ್ಮನೆಂಟ್ ಅಲ್ಲ, ಟೆಂಪ್ರರಿ. ಟೈಮ್ ಚೇಂಜ್ ಆಗ್ತಾ ಹೋಗುತ್ತೆ, ಕೆಲವೊಮ್ಮೆ ಡಿಲೇ ಆಗ್ಬೋದು. ಒಳ್ಳೆಯದನ್ನೇ ಮಾಡ್ತಾ ಇರೋರಿಗೆ ಲೈಫಲ್ಲಿ ಒಂದಲ್ಲ ಒಂದಿನ ಆನ್ಸರ್ ಸಿಗುತ್ತೆ. ನಾವು ಲೈಫಲ್ಲಿ ತುಂಬ ಸಲ ಟೆನ್ಷನ್ ತಗೊಳ್ತೀವಿ ಅಲ್ವಾ? ಎಕ್ಸಾಮಲ್ಲಾಗಲಿ, ವರ್ಕ್ ಆಗಲಿ, ಈವನ್ ರಿಲೇಷನ್ಶಿಪ್ಪಲ್ಲೂ ಕೂಡ, ಎಲ್ಲ ವಿಷಯದಲ್ಲೂ ಕೂಡ ಟೆನ್ಷನ್ ತಗೊಳ್ತೀವಿ. ಏನಾಗುತ್ತೋ ಏನೋ ಅನ್ನೋ ಭಯ ಜಾಸ್ತಿ. ಕೃಷ್ಣ ಒಂದು ಮಾತು ಹೇಳ್ತಾನೆ, ನಿನ್ನ ಕೆಲಸನ ನೀನು ಆನೆಸ್ಟಾಗಿ ಮಾಡೋ, ರಿಮೈನ್ ಟೈಮ್ಗೆ ಬಿಡು. ಯಾಕಂದರೆ ನಾವು ಪ್ರತಿಯೊಂದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮತ್ತು ಅಟ್ಯಾಚ್ಮೆಂಟ್ ಇವತ್ತು ತುಂಬ ಜನ ಮೆಂಟಲಿ ಟಯರ್ಡ್ ಆಗೋದಕ್ಕೆ ಮೇನ್ ರೀಸನ್ನೇ ಇದು. ಯಾರನ್ನಾದರೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆಮೇಲೆ ಅವರು ಚೇಂಜ್ ಆದಮೇಲೆ ಫೀಲ್ ಮಾಡ್ಕೊತೀವಿ. ಕೃಷ್ಣ ಒಂದು ಮಾತು ಹೇಳ್ತಾನೆ, ಪ್ರೀತಿ ಮಾಡು, ಕೇರ್ ಮಾಡು, ನಿನ್ನನ್ನು ನೀನು ಮರೆತು ಹೋಗೋಷ್ಟು ಕೇರ್ ಆಗಬೇಡ ಅಂತ. ಲೈಫಲ್ಲಿ ಪ್ರಾಬ್ಲಮ್ಸ್ ಬಂದಾಗ ಪ್ಯಾನಿಕ್ ಆಗಬೇಡ. ಮಹಾಭಾರತದಲ್ಲಿ ಕೃಷ್ಣನ ಜೊತೆ ಇದ್ದವ್ರಿಗೂ ಕೂಡ ಪ್ರಾಬ್ಲಮ್ಸ್ ಇತ್ತು, ಆದರೆ ಅವ್ರು ಯಾರೂ ಸ್ಟಾಪ್ ಆಗಲಿಲ್ಲ, ಮುಂದೆ ಹೋದರು. ಸೊ ಇವಾಗ ಲೈಫ್ ಟಫ್ ಇದ್ರೂ ಒಂದಲ್ಲ ಒಂದಿನ ಲೈಫ್ ಸೆಟಲ್ ಆಗುತ್ತೆ. ಹೋಪ್ನ ಬಿಡಬೇಡ.